ಕಾಲ ಯಾವ ರೀತಿ ಅಂದ್ರೆ ಬ್ರೋ, ಸೀತೆ ರಾಧೆ ತರ ಕಾಲ ಮುಗ್ದೋಯ್ತು. ಈಗ MG ರೋಡಲ್ಲಿ ಹೋಗಿ ನಿಂತ್ಕೊಂಡ್ರೆ ಹುಡುಗಿ ಕೈಯಲ್ಲಿ ಸಿಗರೇಟ್ ಇರುತ್ತೆ, ಬಾಯಲ್ಲಿ ಹೊಗೆ ಬರುತ್ತೆ. ಫಸ್ಟ್ ಇದು ಚೇಂಜ್ ಆಗ್ಬೇಕು ಸಿಸ್ಟಮ್ ಅಲ್ಲಿ. ಏನಂದ್ರೆ ಹುಡುಗಿರಿಂದ ಹೋಗ್ಬಾರ್ದು. ಯಾಕೆ ಹುಡುಗರು ಮಾಡಿದ್ರೆ ವ್ಯೂಸ್ ಬರಲ್ವಾ? ಈಗ ನೀವು ಚೆನ್ನಾಗೇ ಇದ್ದೀರಪ್ಪ, ನಿಮ್ದು ಫೋಟೋ ಶೂಟ್ ಮಾಡಿದ್ರೆ ಏನಕ್ಕೆ ವ್ಯೂಸ್ ಬರಲ್ಲ? ಬರುತ್ತೆ ಬ್ರೋ, ಅದೇ ಚೇಂಜ್ ಆಗ್ಬೇಕು. ಈಗ ನೋಡಿ, ಹುಡುಗಿ ಬಂದು ಹುಡುಗನ ಟಚ್ ಮಾಡಿದ್ರೆ ಡು ಯು ಥಿಂಕ್ ಹುಡುಗ ವಿಲ್ ರೈಸ್ ಹಿಸ್ ದಟ್ ಇಸ್ ಹೌ ದ ಸೊಸೈಟಿ ಇಸ್. ವೆನ್ ದ ನೀವು ಮಾಡಬೇಕು ಪಕ್ಕದಲ್ಲಿರೋ ಹುಡುಗಿ ಹೇಳ್ತಾರೆ ಗಂಡಸ ಅವನು ಅಂತ. ಈಕ್ವಾಲಿಟಿ ಬೇಕು ಅಂತಂದ್ರೆ ಮಾಡ್ಲೇಬೇಕು. ಈಕ್ವಾಲಿಟಿ ಅಂತ ಹೊಡೆದಾಡ್ತಾರದ್ ಬಾಯ್ಸ್ ಅಲ್ಲ, ಗರ್ಲ್ಸ್. ಫ್ರೀ ಬಸ್ ಮಾಡಿದಾಗಿಂದ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಮರ್ಯಾದೆನೇ ಇಲ್ಲ. ಆ್ಯಂಡ್ ಕಂಡಕ್ಟ್ರು ಸಹ ಹೊಡೆದು ಇದ್ದಾರೆ ಹೆಣ್ಮಕ್ಳಿಗೆ, ನಾನು ನೋಡಿದ್ದೀನಿ. ಸೊ ಸಿದ್ದರಾಮಯ್ಯ ಚೇಂಜ್ ಆದ್ರೇನೆ ನಮ್ಮ ಇಂಡಿಯಾ ಇಲ್ಲ ನಮ್ಮ ಕರ್ನಾಟಕ ಸ್ವಲ್ಪ ಇನ್ನ ಮೇಲ್ ಬರುತ್ತೆ. ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ, ಅವರು ಪ್ರತಿಯೊಂದಕ್ಕೂ ಲಂಚ ತಗೊಂತಾರೆ. ಅವ್ರ ಸ್ಯಾಲರಿ ಇಸ್ಕೊಳೋದೇ ಬೇಡ, ಲಂಚದಲ್ಲೇ ಅವ್ರು ಬದುಕೊಂತಾರೆ. ಅವರು ಯಾವತ್ತು ನಾವು ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವತ್ತು ಥಿಂಗ್ಸ್ಗಳು ಚೇಂಜ್ ಆಗುತ್ತೆ ಅವರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ತುಂಬ ದಿನದಿಂದ ಈ ಒಂದು ಕಾಂಟೆಂಟ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದೆ, ಆದರೆ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವಿಚಾರ ಬದಲಾಗಬೇಕು ಅಂದರೆ ಯಾವುದು, ಯಾಕೆ ಅನ್ನೋ ಪ್ರಶ್ನೆನ ಕೇಳ್ತೀನಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಪ್ರಕಾರ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ವಿಚಾರ ಬದಲಾಗಬೇಕು, ಚೇಂಜ್ ಆಗಬೇಕು ಅನ್ನೋದಾದರೆ ಯಾವುದು, ಏನಕ್ಕೋಸ್ಕರ? ಹುಡುಗಿರಿಗೆ ಸೇಫ್ಟಿ ಬೇಕು. ಹುಡುಗಿರಿಗೆ ಸೇಫ್ಟಿ ಬೇಕು. ಬಿಕಾಸ್ ಇವಾಗ ಆಲ್ಮೋಸ್ಟ್ ರೇಪ್ ಆಗೋದೆಲ್ಲ ಆಗ್ತಿದೆಲ್ಲ, ಅದೆಲ್ಲ ಸ್ಟಾಪ್ ಆಗಬೇಕು. ಅವ್ರಿಗೊಂದು ಸೇಫ್ಟಿ ಅನ್ನೋದು ಬೇಕು. ಓಕೆ, ನಿಮ್ಮ ಪ್ರಕಾರ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಓಕೆ, ಇನ್ನೊಂದು ಬಂದ್ಬಿಟ್ಟು ಬಸ್ಸಲ್ಲೆಲ್ಲ ಓಡಾಡ್ಬೇಕಾದ್ರೆ ತೊಂದರೆ ಆಗುತ್ತೆ. ಮ್ಯಾಮ್ ಹಾನೆಸ್ಟ್ ಆಗಿ ಹೇಳಿ, ನಿಮಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ನಮ್ಮ ಬೆಂಗಳೂರಲ್ಲಿ ಬಸ್ಗಳಲ್ಲಿ ಓಡಾಡ್ಬೇಕಾದ್ರೆ ಈ ತರ ಇನ್ಸಿಡೆಂಟ್ ನಡೆದಿದೆ? ಆಗಿದೆ. ಓಕೆ ಮ್ಯಾಮ್, ನೀವು ಯಾಕೆ ಆ ಟೈಮಲ್ಲೇನೆ ವಾಯ್ಸ್ ರೈಸ್ ಮಾಡಿದ್ದೀರಾ? ಮಾಡಿದ್ದೀರಾ? ಮಾಡಿದೀವಿ, ತುಂಬಾ ಜಾಸ್ತಿ ಮೆಜೆಸ್ಟಿಕ್ ಎಲ್ಲ ಮಾಡಿದೀವಿ. ಮೆಜೆಸ್ಟಿಕ್ ನಾವು ಯಾವಾಗಲೂ ಟ್ರಾವೆಲ್ ಮಾಡೋದೇ ಮೆಜೆಸ್ಟಿಕ್ ಅಲ್ಲಿ, ಸೊ ಅದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮ್ಯಾಮ್ ನಾನು ಒಪ್ಕೊಂತೀನಿ ಮ್ಯಾಮ್, ಆಗಿಲ್ಲ ಅಂತ ನಾನು ನಿಜವಾಗ್ಲೂ ಹೇಳಲ್ಲ. ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ನಾನು ಒಪ್ಕೋತೀನಿ. ಬಟ್ ನನ್ನ ಏನೋ ಒಂದು ಪ್ರಶ್ನೆ ಅಂದ್ರೆ, ಎಲ್ಲರೂ ಅದೇ ತರ ಇರಲ್ಲ ಮ್ಯಾಮ್, ಒಪ್ಕೋತೀರಾ ಮ್ಯಾಮ್? ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ. ಅವಾಗ ಏನ್ ಗೊತ್ತಾ, ನೀವು ಆ ಥರ ವಾಯ್ಸ್ ರೈಸ್ ಮಾಡಿದಾಗ ಆಬ್ವಿಯಸ್ಲಿ ನಿಮ್ ಸಪೋರ್ಟ್ ಹುಡುಗರೇ ಬಂದಿರ್ತಾರೆ. ಹುಡುಗರು ಬಂದಿರ್ತಾರೆ, ಬಟ್ ಹುಡುಗರಿಂದಾನೇ ಅಲ್ವಾ ಆಗ್ತಿರೋದು. ಮ್ಯಾಮ್ ಯಾರೋ ಒಬ್ರು ಮಾಡಿದ್ದಾರೆ ಅಂತ ಹೇಳಿ ಹುಡುಗರದೇ ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವರು 150% ಹಂಗೆ ಅಲ್ವಾ ಇರೋದು. ಓಕೆ, ನಿಮ್ಮ ಪ್ರಕಾರ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ, ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ, ಬಸ್ಸಲ್ಲೂ ಈ ತರ ಓಡಾಡ್ತಾರೆ, ಇದು ಚೇಂಜ್ ಆಗ್ಬೇಕು. ಸ್ಟ್ರಾಂಗ್ ಆಗಿರೋರಾದ್ರೆ ಎದುರಿಸ್ತಾರೆ, ಬಟ್ ತುಂಬಾ ವೀಕ್ ಆಗಿರೋರ್ ಹೆಣ್ಮಕ್ಳು ಏನ್ ಮಾಡ್ತಾರೆ? ಓಕೆ, ವ್ಯಾಲಿಡ್ ಮ್ಯಾಮ್, ನಾನು ಇದಕ್ಕೆ ಬರ್ತೀನಿ. ಬ್ರೋ ಅವ್ರು ಹೇಳಿದ್ರಲ್ಲ, ಅದನ್ನ ಒಪ್ಕೋತೀರಾ ಬ್ರೋ? ಬಸ್ಸಲ್ಲಿ ಈ ತರ ಹೆಣ್ಮಕ್ಳು ಕಷ್ಟ ಆಗ್ತದೆ? ಇಲ್ಲ ಒಪ್ಕೊಳ್ಳೋ, ಅದು ಹುಡುಗಿಯವರು ನೋಡ್ತಾರೆ ಬ್ರೋ ಹುಡುಗರನ್ನ, ಅವಾಗಲೇ ತಾನೇ ಹುಡುಗರು ಅಟ್ರಾಕ್ಟ್ ಆಗೋದು ಬ್ರೋ. ಇಲ್ಲ ಅಂದ್ರೆ ಹುಡುಗರು ಏನಕ್ಕೆ ಅಟ್ರಾಕ್ಟ್? ಇದು ಕಾಲ ಯಾವ ರೀತಿ ಅಂದ್ರೆ ಬ್ರೋ, ಸೀತೆ ರಾಧೆ ತರ ಕಾಲ ಮುಗ್ದೋಯ್ತು. ಈಗ MG ರೋಡಲ್ಲಿ ಹೋಗಿ ನಿಂತ್ಕೊಂಡ್ರೆ ಹುಡುಗಿ ಕೈಯಲ್ಲಿ ಸಿಗರೇಟ್ ಇರುತ್ತೆ, ಬಾಯಲ್ಲಿ ಹೊಗೆ ಬರುತ್ತೆ. ಇದೇ ಕಾಲ ಈ ಕಾಲದಲ್ಲಿ. ಓಕೆ, ಇವಾಗ ಹುಡುಗಿರು ಅದೇ ರೀತಿ ಇರ್ಬೇಕಾದ್ರೆ ಪ್ರಾಕ್ಟಿಕಲ್ ಹುಡುಗರು ಏನ್ ಮಾಡ್ತಾರೆ? ಎಲ್ಲ ಹುಡುಗರು ಒಂದೇ ಅಲ್ಲ, ಇವರು ಹೆಂಗೆ ಎಲ್ಲ ಹುಡುಗಿರು? ಅಲ್ಲ ಕರೆಕ್ಟ್ ಮ್ಯಾಮ್, ಈಗ ಜಗಳ ಆಡ್ಬೇಡಿ ಮ್ಯಾಮ್ ನನ್ ಮುಂದೆ. ಓಕೆ, ಸಿಂಪಲ್ ಮ್ಯಾಮ್, ಇದಿಬ್ರಿಗೂ ನಾನು ಒಂದು ಆನ್ಸರ್ ಹೇಳಬೇಕು ಅಂತ ಅಂದ್ರೆ, ಮ್ಯಾಮ್ ಇದನ್ನ ನೀವು ಹೇಳಿದ್ರಲ್ಲ ಇನ್ಸಿಡೆಂಟು, ಇದನ್ನ ಆಗಿಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್, ಈಗ ನನ್ನ ಅಕ್ಕನೋ ನನ್ನ ತಂಗಿಗೋ ಏನಾದರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಥರ ಇನ್ಸಿಡೆಂಟ್ ಆಯಿತು ಅಂತಂದರೆ ಫಸ್ಟು ಅವನ್ನ ಹೊಡಿಯಕ್ಕೆ ಹೋಗೋದೇ ನಾನಾಗಿರ್ತೇನೆ. ಕರೆಕ್ಟ್ ಅಲ್ಲ ಬ್ರೋ? ಒಪ್ಕೊಂತಿರಲ್ಲ ಬ್ರೋ? ಇಲ್ಲ ನಮ್ಮ ಅಮ್ಮನ ಯಾರೋ ಒಬ್ಬ ಚುಡಾಯಿಸ್ದ ಇಲ್ಲ, ಏನೋ ನೋಡ್ದ ಇಲ್ಲ, ಏನೋ ಮುಡ್ದ ಅಂತ ಅಂದಾಗ ಫಸ್ಟ್ ಕೈ ಎತ್ತದ ನಾವೇ. ಅದು ಮಾಡಿದವನು ಯಾರು? ಹುಡುಗನೇ ಆಗಿರ್ತಾನೆ. ಇದನ್ನ ನಾವು ಒಪ್ಕೊಂಡ್ಲೇಬೇಕು. ವ್ಯಾಲಿಡಾ ಮ್ಯಾಮ್? ಅಟ್ ದ ಸೇಮ್ ಟೈಮ್ ಯಾವಾಗಲೂ ಹುಡುಗರದೇ ತಪ್ಪಿರಲ್ಲ ಮ್ಯಾಮ್. ಹುಡುಗರು ಎಲ್ಲರೂ ಹಂಗೆ ಇರಲ್ಲ ಅಂತಲ್ಲ. ಯಾಕಂದ್ರೆ ನಿಮಗೆ ಜನ್ಮ ಕೊಟ್ಟಿರೋ ಒಬ್ಬ ವ್ಯಕ್ತಿ ಕೂಡ, ತಂದೆನೂ ಕೂಡ ಒಬ್ಬ ಹುಡುಗನೇ ಆಗಿರ್ತಾನೆ. ಯಾರೋ ಒಬ್ರು ಇಬ್ರು ಮಾಡೋದ್ರಿಂದ ಆ ಲಿಂಗಕ್ಕೇನೆ ಇಲ್ಲ ಇವ್ರು ಸರಿನೇ ಇಲ್ಲ ಅನ್ನೋದು ಒಪ್ಕೊಳಕ್ಕಾಗಲ್ಲ. ನೀನ್ ಎಲ್ಲಾ ಟೈಮಲ್ಲೂ ಹುಡುಗಿರ್ನೇ ಪಾಪ ಅನ್ಬಾರ್ದು. ಯಾಕೆ ಹುಡುಗರು ಪಾಪ ಅಲ್ವಾ? ಇವಾಗ ಯಾರೋ ಅಳ್ತಾ ಇರ್ತಾಳೆ ಹುಡುಗಿನ, ಪಾಪ ಹುಡುಗಿ ಅಳ್ತಾಳೆ, ಹುಡುಗ ಅಳ್ತಾ ಇದ್ರೆ ಏನಕ್ಕೆ ಪಾಪ ಅನ್ನಲ್ಲ? ಇವಾಗ ಎಲ್ಲಾರು ಇನ್ಫ್ಲೂಯೆನ್ಸರ್ಗೂ ಗೊತ್ತಿರುತ್ತೆ, ಹುಡುಗರದು ಫೋಟೋ ತೆಗಿಲ್ಲ, ಹುಡುಗಿರ್ ಫೋಟೋ ತೆಗಿಲ್ಲ, ಹುಡುಗಿರ್ ಫೋಟೋ ತೆಗಿತಾರೆ. ನಿಮಗೂ ಗೊತ್ತಾಗುತ್ತೆ ಏನಕ್ಕೆ ಅಂದ್ರೆ, ಇವಾಗ ಹುಡುಗಿರ್ ಹಾಕಿದ್ರೆ ವ್ಯೂಸ್ ಬರುತ್ತೆ ಅಂತ. ಸೊ ಎಲ್ಲಾರು ಕಂಟೆಂಟ್ ಕ್ರಿಯೇಟರ್, ನೀವು ಫ್ರೆಶರ್ಸ್ ಯಾರ್ಯಾರು ಬರ್ತಾರೋ ಅವರು ಏನ್ ಮಾಡ್ತಾರೆ, ಹುಡುಗಿರಿಂದನೇ ಹೋಗ್ತಾರೆ. ಹುಡುಗರಿಗೆ ಬೆಲೆನೇ ಇಲ್ಲ. ಫಸ್ಟ್ ಇದು ಚೇಂಜ್ ಆಗ್ಬೇಕು ಸಿಸ್ಟಮ್ ಅಲ್ಲಿ. ಏನಂದ್ರೆ ಹುಡುಗಿರಿಂದ ಹೋಗ್ಬಾರ್ದು. ಯಾಕೆ ಹುಡುಗರು ಮಾಡಿದ್ರೆ ವ್ಯೂಸ್ ಬರಲ್ವಾ? ಇವಾಗ ನೀವು ಚೆನ್ನಾಗೇ ಇದ್ದೀರಪ್ಪ, ನಿಮ್ದು ಫೋಟೋ ಶೂಟ್ ಮಾಡಿದ್ರೆ ಏನಕ್ಕೆ ವ್ಯೂಸ್ ಬರಲ್ಲ? ಬರುತ್ತೆ ಬ್ರೋ, ಅದೇ ಚೇಂಜ್ ಆಗ್ಬೇಕು. ಈಗ ನೋಡಿ, ಎಲ್ಲ ಅರೌಂಡ್ 80% ಮೆಂಬರ್ಸ್ ಏನ್ ಮಾಡ್ತಾರೆ, ಹುಡುಗಿರಿಂದನೇ ಹೋಗ್ತಾರೆ. ಇವಾಗ ಇರೋ ಕಂಟೆಂಟ್ ಕ್ರಿಯೇಟರ್ ಅಷ್ಟೇ, ಮುಂದೆ ಬರೋ ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟೇ, ಹುಡುಗಿರಿಂದ ಜಾಸ್ತಿ ಹೋಗ್ಬಾರ್ದು. ಸಿಂಪಲ್, ಅವ್ರು ಹೇಳ್ತಾ ಇರೋದು ಒಂದೇ, ಗೋ ಬಿಹೈಂಡ್ ಯುವರ್ ಗೋಲ್ಸ್, ಡೋಂಟ್ ಗೋ ಬಿಹೈಂಡ್ ಗರ್ಲ್ಸ್. ಎಂತಹ ಮಾತು ಹೇಳಿದ್ರೆ ತಂದೆ ಅಲ್ಲ ಬ್ರೋ? ಅಷ್ಟೇ. ಹುಡುಗರು ಇವಾಗ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಹುಡುಗರಿಗೂ ಅದೇ ರೀತಿ ಸಪೋರ್ಟ್ ಮಾಡಿ. ಹುಡುಗರಿಗೆ ಸಪೋರ್ಟ್ ಮಾಡಿ, ಓಕೆ, ಹುಡುಗಿರಿಗೆ ಸ್ವಲ್ಪ ಕಡಿಮೆ ಮಾಡಿ. ನಾವು ಹೇಳಿದ್ವಿ ಬ್ರೋ. ಖುಷಿನಾ? ಓಕೆ, 4 ಜನ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾನು ದೇಶದಲ್ಲಿ ಏನ್ ಚೇಂಜ್ ಆಗ್ಬೇಕು, ರಾಜ್ಯದಲ್ಲಿ ಏನ್ ಚೇಂಜ್ ಆಗ್ಬೇಕು ಅಂತ ಹೇಳಿದೆ, ಇವ್ರ ಲಿಂಗಗಳಲ್ಲೇ ಏನ್ ಚೇಂಜ್ ಆಗ್ಬೇಕು ಅನ್ನೋದು ಹೇಳಿದ್ರು. ಮಾತ್ರ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ವಿಚಾರ ಚೇಂಜ್ ಆಗ್ಬೇಕು ಅನ್ನೋದಾದ್ರೆ ಯಾವ ವಿಚಾರ ಚೇಂಜ್ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇವಾಗ ನಮ್ಮ ರಾಜ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ, ಸರ್ಕಾರಿ ಶಾಲೆಗಳು ಉಳಿತಾ ಇಲ್ಲ.
ಆಲ್ಮೋಸ್ಟ್. ಹಾ. ಸೊ ಅದು ಉಳಿಸೋ ತರ ನಾವು ಯೂತ್ಸ್ ನಿಂತ್ಕೊಂಡ್ರೆ ಅದು ಆಗ್ಬೋದು ಅಂತ ಇದೆ. ಅಂದ್ರೆ ಒಂದು ಪ್ರಶ್ನೆ ಇದೆ ಬ್ರೋ, ನೀವು ಹೇಳಿದ್ರಿ ನಾವು ಯೂತ್ಸ್ಗಳೆಲ್ಲ ಸೇರ್ಕೊಂಡು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅಂತ ಹೇಳಿ. ಹೌದು. ತುಂಬಾ ಜನ ಈ ಕೆಲಸ ಎಲ್ಲ ಮಾಡ್ತಾರೆ, ಅಂದ್ರೆ ಕಾಲೇಜ್ಗೆ ಹೋಗ್ಬಿಟ್ಟು ಇಲ್ಲ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಪೇಂಟ್ ಮಾಡೋದು, ಎಷ್ಟೊಂದು ಕ್ಲಬ್ಸ್ಗಳಿದಾವೆ, ಈ ರೋಟರಿ ಕ್ಲಬ್ಸ್ ಮುಂತಾದ ಫೌಂಡೇಶನ್ಸ್ಗಳೆಲ್ಲ ಹೋಗಿ ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡ್ತಾರೆ ಬ್ರೋ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬ್ರೋ, ಬಟ್ ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ನಾವು ಟ್ಯಾಕ್ಸ್ ಕಟ್ತೀವಿ, ಹೌದು, ಗೌರ್ಮೆಂಟ್ ದುಡ್ಡು ಇಷ್ಟು ಕೋಟಿ ಅಂತ ಹೇಳಿ ಸರ್ಕಾರಿ ಶಾಲೆ ಡೆವಲಪ್ಮೆಂಟ್ಗೋಸ್ಕರ ಮೀಸಲಾತಿ ಎತ್ತಿರುತ್ತೆ. ಆ ದುಡ್ಡು ಎಲ್ಲ ಯಾರೋ ಒಬ್ಬ ಪೊಲಿಟಿಷಿಯನೋ ಇಲ್ಲ ಅವ್ನ ಕೆಳಗಡೆ ಇರೋರು ಯಾರ್ಯಾರೋ ತಿಂತಾ ಇದ್ದಾರೆ. ಅವರೆಲ್ಲ ತಿನ್ಬೇಕಾದ್ರೆ ನಮ್ಮ ಕಾಸನ್ನ ನಾವು ಟ್ಯಾಕ್ಸ್ನು ಕಟ್ಟಿ ಮತ್ತೆ ನಾವೇ ಹೋಗಿ ಗೌರ್ಮೆಂಟ್ ಸ್ಕೂಲ್ನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಕರ್ಮ ನಮಗೇನು? ಅದೇ ಇವಾಗ ಜನರೇಷನ್ ಇರೋದೇ ಅದೇ ತರ ಅಲ್ವಾ. ಸೊ ನಾವು ಸ್ವಲ್ಪ ಸ್ಟ್ಯಾಂಡ್ ತಗೋಬೇಕು ಯೂತ್ಸ್ ಎಲ್ಲ. ಕರೆಕ್ಟ್. ಸ್ಟ್ಯಾಂಡ್ ತಗೋಬೇಕು. ಯಾವ್ದ್ರಲ್ಲಿ ಯಾಕೆ ಕೆಲಸ ಆಗ್ತಾ ಇಲ್ಲ, ಯಾಕೆ ಗೌರ್ಮೆಂಟ್ ಸ್ಕೂಲು ಮುಚ್ತಾ ಇದ್ದಾರೆ, ಯಾಕೆ ಪ್ರಾಪರ್ ಆಗಿರೋ ಫೆಸಿಲಿಟಿ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ನಾವು ಸ್ಟ್ಯಾಂಡ್ ನ ತಗೋಬೇಕು. ಬಟ್ ಇದನ್ನ ಮಾಡಲ್ಲ. 100% ಫಂಡ್ ರೈಸ್ ಮಾಡ್ಬಿಟ್ಟು ಆ ಗೌರ್ಮೆಂಟ್ ಸ್ಕೂಲ್ ನ ಉದ್ಧಾರ ಮಾಡೋದಕ್ಕೋಸ್ಕರ ಹೋಗ್ತೀವಿ. ಸೊ ಅದನ್ನ ಮಾಡಬಾರ್ದು. ಫಸ್ಟ್ ಏನಪ್ಪಾ ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ನೀವೇನ್ ಹೇಳಿದ್ರಿ ಅದ್ರ ಪ್ರಕಾರ ನಾವು ಸ್ಟ್ಯಾಂಡ್ ತಗೊಳ್ತಾ ಹೋಯ್ತು ಅಂದ್ರೆ 100% ಇವಾಗ ಏನು ನಶಿಸಿ ಹೋಗ್ತಾ ಇದೆ ಗೌರ್ಮೆಂಟ್ ಸ್ಕೂಲ್ಗಳು, ಅಟ್ಲೀಸ್ಟ್ ಒಂದು ಸ್ವಲ್ಪ 70% ಆದ್ರೂ ನಾವು ಸೇವ್ ಮಾಡೋ ಪೊಸಿಷನ್ಗೆ ಬರ್ತೇವೆ. ಬ್ರೋ, ನನಗೆ ಎರಡು ವಿಚಾರಗಳಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಬ್ರೋ. ಒಂದು ಅಂತ ಅಂದ್ರೆ ನಮ್ಮ ದುಸ್ಥಿತಿ ಹೆಂಗಿದೆ ಅಂತ ಅಂದ್ರೆ, ನಮ್ಮ ಸರ್ಕಾರಿ ಶಾಲೆಗಳಿಗೆ ನಾವೇ ಫಂಡ್ ಹಾಕಿ ಆ ಸ್ಕೂಲ್ನ ಬೆಳೆಸುವಂತ 100% ಅದೇ ಕೆಲಸ ಆಗ್ತಾ ಇದೆ. ಒಂದು. ಹೌದು. ಎರಡನೇದು ಬಂದ್ಬಿಟ್ಟು ಫ್ರೀ ಆಗಿ ಒಂದ್ ಕಡೆ ಎಜುಕೇಶನ್ ಸಿಗ್ತಾ ಇದೆ, ಅದು ಗೌರ್ಮೆಂಟ್ ಕಡೆಯಿಂದ ಫೆಸಿಲಿಟಿ ಸಿಗ್ತಾ ಇದೆ ಅಂತಂದ್ರೆ, ಅದನ್ನ ಬಿಟ್ಟು ಜನರು ಪ್ರೈವೇಟ್ ಸ್ಕೂಲ್ಗೆ ಇಲ್ಲ ಪ್ರೈವೇಟ್ ಕಾಲೇಜ್ಗೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಸಿಗುವಂತ ಫೆಸಿಲಿಟೀಸ್ ಎಷ್ಟು ವರ್ಷಾಗಿರುತ್ತೆ ಅನ್ನೋದನ್ನ ನಾವು ಲೆಕ್ಕ ಹಾಕ್ಬೇಕು. ಇದಕ್ಕೆ ಮೇನ್ ಸೊಲ್ಯೂಷನ್ ಒಂದೇ ಒಂದು ಸಿಂಪಲ್ ಸೊಲ್ಯೂಷನ್ ಹೇಳ ಬ್ರೋ. ಹೇಳಿ. ಯಾರ್ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪ್ರತಿಯೊಬ್ರು ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಇದು ಮ್ಯಾಂಡೇಟರಿ ಮಾಡಬೇಕು. ಅದು ಮ್ಯಾಂಡೇಟರಿ ಆಯ್ತು ಅಂದ್ರೆ ನಿಜವಾಗ್ಲೂ ನಮ್ಮ ಸ್ಕೂಲ್ ಇನ್ನೂ ನೋಡ್ಬೇಕಾಗುತ್ತೆ. ಈಗ ಪ್ರತಿಯೊಂದು ಸ್ಕೂಲಲ್ಲೂ ಬೆಟರ್ಮೆಂಟ್ ಆಫ್ ಎಜುಕೇಶನ್ ನ ಪ್ರೊವೈಡ್ ಮಾಡ್ತಾ ಬಂದ್ರು ಅಂತ ಅಂದ್ರೆ ನಿಜವಾಗ್ಲೂ ಗೌರ್ಮೆಂಟ್ ಸ್ಕೂಲ್ ಒಂದು ಮುಚ್ಚಲ್ಲ. 100%. ಸೊ ನನಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಗೌರ್ಮೆಂಟ್ ಅಧಿಕಾರಿಗಳಿದ್ರೆ ಇಲ್ಲ ಅಂತಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದವ್ರು ಯಾರಾದ್ರೂ ನೋಡ್ತಾರೆ, ದಯವಿಟ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅವ್ರಿಗೆ ಬೇಕಾಗಿರುವಂತ ಬೇಸಿಕ್ ಫೆಸಿಲಿಟೀಸ್ ನ ಕೊಡಿ ಅಂತ ಕೇಳ್ಕೊಂತೀನಿ. ಒಳ್ಳೆ ವಿಚಾರ ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ವಿಚಾರ ಚೇಂಜ್ ಆಗ್ಲೇಬೇಕು ಅನ್ನೋದಾದ್ರೆ ಯಾವ್ದು, ಏನಕ್ಕೋಸ್ಕರ? ಪೊಲೀಸರು ಲಂಚ ಇಸ್ಕೋತಾರಣ್ಣ, ಅದು ಬಂದಾಗ್ಬೇಕು ಅಷ್ಟೇ. ಪೊಲೀಸರು ಲಂಚ ಇಸ್ಕೊಂತಾರಲ್ಲ, ಅದು ಬಂದಾಗಬೇಕು. ಆನೆಸ್ಟ್ ಆಗಿ ಹೇಳಿ ಯಾವ್ದಾರ ಕೊಟ್ಟಿದ್ದೀರಾ ಲಂಚ? ಕೊಟ್ಟಿದೀವಣ್ಣ. 200 ಈ ಸೈಡ್ ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಹಿಡಿದಾಗ ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ, ಇಲ್ಲ ಅಂದ್ರೆ ಮಿರರ್ ಇಲ್ಲ ಅಂತ ಹೇಳಿ ಹಿಡಿದಾಗ ಕೊಟ್ಟಿದೀವಿ. ಲಂಚ ತಗೋತಾರೆ, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಬಟ್ ನಾವು ರೂಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿದಾಗ ನಮ್ ಕಡೆ ತಪ್ಪಿಲ್ಲ ಅಂತ ಅಂದಾಗ ನಾವು ಲಂಚ ಕೊಡ್ಬೇಕಾಗಿರುವಂತ ಪರಿಸ್ಥಿತಿನೇ ಬಂದಿರಲ್ಲ. ಅದನ್ನು ಕರೆಕ್ಟ್ ಅಣ್ಣ, ನಾವು ರೂಲ್ಸ್ ಫಾಲೋ ಮಾಡ್ಬೇಕು, ಮಾಡಿರಲ್ಲ ಅಷ್ಟೇ. ಮಾಡಿರಲ್ಲ, ನಮ್ದು ತಪ್ಪೆ ಅದ್ರಲ್ಲೂ. ಬಟ್ ಅವರು ಲಂಚ ಇಸ್ಕೋತಾರಲ್ಲ, ಅದನ್ನು ತಪ್ಪೆ. ಒಂದಾಗೆಲ್ಲ ಲಂಚ ಇಸ್ಕೊಂಡು ಹೋದ್ರೆ ನಾವ್ ಯಾವಾಗ ಕಲಿಯೋದೇ ಇಲ್ಲ. ಅದೇ 1000 ರೂಪಾಯಿ ಇಸ್ಕೋತಾರಲ್ಲ, ಅದ್ರ ಬದಲು ಅದೇ ಒಂದ್ ಹೆಲ್ಮೆಟ್ ಕೊಡ್ಲಿ ನಮ್ಗೆ. ಅಲ್ಲ, ಇದಕ್ಕೆ ವ್ಯಾಲಿಡ್. ಬಿಕಾಸ್ ಏನಕ್ಕೆ ಅಂತಂದ್ರೆ ಇವಾಗ ಹೆಲ್ಮೆಟ್ ಇಲ್ಲ ಅಂತ ಹೇಳ್ಬಿಟ್ಟು ನಿಲ್ಸ್ಬಿಟ್ಟು ಫೈನ್ ಹಾಕ್ತಾರೆ. 1000 ರೂಪಾಯಿ ಇಸ್ಕೋತಾರಲ್ಲ, ಅದ್ರಲ್ಲಿ 2000 ತಗೊಂಡು ಒಂದ್ ಹೆಲ್ಮೆಟ್ ಕೊಟ್ಟು ಕಳ್ಸ, ನೆಕ್ಸ್ಟ್ ಟೈಮ್ ಇಂದ ಅವ್ನು ಡೆಫಿನೆಟ್ ಹೆಲ್ಮೆಟ್ ಹಾಕೊಂಡು ಬಂದೇ ಬರ್ತಾನೆ. ಅದು ಬದಲು ಲಂಚ ತಗೋತಾರೆ ಅಂತ ನೀವು ಹೇಳ್ತಾರ. ಅದು ನಾನು ಇನ್ನೊಂದು ಸಿಂಪಲ್ ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ, ರೂಲ್ ನ ಫಾಲೋ ಮಾಡ್ಬಿಟ್ಟು ಲಂಚ ಕೊಡೋ ಅವಶ್ಯಕತೆನೇ ಇರಲ್ಲ. ಆದ್ರೂ ಹಿಡಿತಾರಣ, ಅದು ಕರೆಕ್ಷನ್ ಇದು ಕರೆಕ್ಷನ್ ಅಂತ ಏನಾದ್ರೂ ಒಂದ್ ಹಿಡ್ದೆ ಹಿಡಿತಾರ ಅವರು. ನಿಮ್ಮ ಪ್ರಕಾರ ಕರಪ್ಷನ್ ನಿರ್ಮೂಲ ಆಗ್ಬೇಕು. ಓಕೆ. ರಾಜಕಾರಣಿಗಳು ಇರ್ತಾರಲ್ಲ ಬ್ರೋ, ಅದು ಸ್ವಲ್ಪ ರೆಕಮೆಂಡೇಶನ್ಸ್ ಅದು ಇದು ಅಂತ ಇರ್ತವೆ ಜಾಬ್ಗಳಲ್ಲಿ, ಅವ್ನ್ ಕಮ್ಮಿ ಮಾಡಿ ಬಡವರ ಮಕ್ಕಳನ್ನ ಬೆಳೆಯಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ಹೇಳ್ತೀನಿ ಬ್ರೋ. ಆಕ್ಚುಲಿ ಒಳ್ಳೆ ಪಾಯಿಂಟ್ ನಾ ಹೇಳಿದ್ರಿ. ಎಷ್ಟೊಂದು ಕಾಲ್ ಫಾರ್ಮ್ ಆಗುತ್ತೆ ಗೌರ್ಮೆಂಟ್ ಕೆಲ್ಸಕ್ಕೋಸ್ಕರ, ಬಟ್ ಕಾಲ್ ಫಾರ್ಮ್ ಆಗಿರೋದ್ರಲ್ಲಿ 50-70% ಕೆಲ್ಸಗಳೆಲ್ಲದು ಒಳಗಡೆ ಅದು ಇದು ಅದ್ರಲ್ಲೇ ಎಲ್ಲ ದುಡ್ಡು ಕೊಟ್ಟು ಲಂಚ ಅದ್ರಲ್ಲೇ ಹೋಗ್ತಾ ಇದೆ ಬ್ರೋ. ಎಲ್ಲ ನಮ್ಮಂತವ್ರಿಗೆ ಏನು ಯೂಸ್ ಆಗ್ತಿಲ್ಲ. ಸೊ ಇದು ಚೇಂಜ್ ಆಗ್ಬೇಕು. ವ್ಯಾಲಿಡ್ ಬ್ರೋ. ನೀವು ಬ್ರೋ? ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಮಾಡ್ಬೇಕು. ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಆಗ್ಬೇಕು. ಯಾವ ರೀತಿ? ಅದ್ರ ಒಂದು ಎಕ್ಸಾಂಪಲ್ ಬ್ರೋ. ಅಂದ್ರೆ ಹಳ್ಳಿ ಕಡೆ ಎಲ್ಲ ಸರಿಯಾಗಿ ರೋಡ್ ಇರಲ್ಲ, ನೀರ್ ಇರಲ್ಲ. ಸೊ ಅದಕ್ಕೆ ಸರಿಯಾಗಿರೋದನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ. ಆಯ್ಕೆ ಮಾಡ್ಬೇಕಾದ್ರೆ ಮೆಂಬರ್ಸ್ ಗಳನ್ನ ಸರಿಯಾಗಿ ಆಯ್ಕೆ ಮಾಡ್ಬೇಕಾಗುತ್ತೆ. ಸರಿಯಾಗಿ ಆಯ್ಕೆ ಮಾಡ್ಬೇಕು. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ದುಡ್ಡು ಇಸ್ಕೊಂಡು ಆಯ್ಕೆ ಮಾಡ್ತಾರೆ. ತಪ್ಪು ನಮ್ಮಲ್ಲಿದೆ. ತಪ್ಪು ಮಾಡ್ಬಾರ ಆತರ. ಸೊ ಅದಕ್ಕೆ ನಾವು ಕರೆಕ್ಟ್ ಆಗಿರೋದನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಸೊ ದುಡ್ಡು ಇಸ್ಕೊಂಡು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ನಾವು ಹೋಗಿ ಅವ್ರನ್ನ ಪ್ರಶ್ನೆ ಕೇಳ್ಬೋದು. ಸೊ ವೋಟ್ ಎಲ್ಲ ಮಾರ್ಕೊಂಡ್ರೆ ನಮ್ಗೆ ಲಾಸ್ ಆಗುತ್ತೆ ಬ್ರೋ. ಸೊ ಅದಕ್ಕೆ ನಾವು ಕರೆಕ್ಟ್ ಆಗಿರೋದನ್ನ ಆಯ್ಕೆ ಮಾಡ್ಬೇಕಾಗುತ್ತೆ. ಕರೆಕ್ಟ್. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ತಪ್ಪು ಮಾಡಿರ್ತಾರ ಬ್ರೋ. ಬಟ್ ಲೈಫ್ ಅಲ್ಲಿ ಯಾವತ್ತಾದ್ರೂ ನಮ್ಮನ್ನ ನಾವು ಮಾರ್ಕೊಂಡ್ರೆ ನಾವು ಹೋಗಿ ಪ್ರಶ್ನೆ ಮಾಡ್ಕೊಳೋ ಹಕ್ಕನ್ನ ಮಾರ್ಕೊಂಡ್ಬಿಡ್ತೇವೆ. ಸೊ ಇದು ಚೇಂಜ್ ಆಗ್ಬೇಕು. ಗೌರ್ಮೆಂಟ್ ಹಾಸ್ಪಿಟಲೈಸ್ ಅಲ್ಲಿ ಕರಪ್ಷನ್ಸ್ ತುಂಬಾ ಇದೆ. ಆಲ್ಮೋಸ್ಟ್ ಎಲ್ಲ ಇವಾಗ ಏನೇ ಒಂದು ಪೇಷಂಟ್ ಯಾರೇ ಒಬ್ರು ಬಂದ್ರು, ಬಡವ್ರು ಬಂದ್ರು, ಎಲ್ಲಾದ್ರೂ ಹೋಗ್ಬೇಕು ಬಿಡ್ಬೇಕು, ಹಿಂಗ್ ಡಿಪಾರ್ಟ್ಮೆಂಟ್ಸ್ ಗೊತ್ತಾಗಲ್ಲ, ಇಲ್ಲ ಏನೋ ಒಂದು ಗೊತ್ತಾಗಲ್ಲ.
ಕೇಳಿದಾಗ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ, ಇಷ್ಟು ಕೊಡಿ ಅಷ್ಟು ಕೊಡಿ, ಅದು ತುಂಬಾ ಕರಪ್ಷನ್ಸ್ ಎಲ್ಲ ಸೈಡ್ ಇದೆ. ಒಂದು ಪೇಷಂಟ್ ನ ಶಿಫ್ಟ್ ಮಾಡ್ಬೇಕಂದ್ರೂ ಗೊತ್ತಿಲ್ಲದಂಗೆ ಒಬ್ಬೊಬ್ರು ಅಮೌಂಟ್ ಇಸ್ಕೊಂತಾರೆ, ಒಂದೊಂದು ಕೆಲ್ಸಕ್ಕೂ ಇಸ್ಕೊಂತಾರೆ. ಅದು ಫಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಚೇಂಜ್ ಆಗ್ಬೇಕು. ಇನ್ನೊಂದು ವ್ಯಾಲಿಡ್ ಆಗಿ ಹೇಳ ಬ್ರೋ, ಗೌರ್ಮೆಂಟ್ ಕೆಲಸ ಮಾಡ್ತಾರಂತ ಪ್ರತಿ ಅಧಿಕಾರಿಗಳು ಲೋಕಸಭಾ, ರಾಜ್ಯಸಭಾ ಇಲ್ಲಾಂದ್ರೆ ನಮ್ಮ ವಿಧಾನಸಭಾದಲ್ಲಿ ಆಯ್ಕೆ ಆಗಿರುವಂತ ಪ್ರತಿಯೊಬ್ರು ಅವ್ರ ಟ್ರೀಟ್ಮೆಂಟ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಆಗ್ಬೇಕು. ಅವಾಗ ಯಾವಾಗ ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ತಗೊಂತಾರ ಅವಾಗ ಅವ್ರಿಗೆ ನಿಜವಾದ ಕಷ್ಟ ಗೊತ್ತಾಗುತ್ತೆ. ಹೌದು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನೇನೆಲ್ಲ ಕಷ್ಟ ಇದೆ, ಬೆಡ್ ಸಿಗುತ್ತಾ, ಫೆಸಿಲಿಟೀಸ್ ಗಳಿದ್ಯಾ, ವಾಶ್ರೂಮ್ ಕರೆಕ್ಟ್ ಆಗಿದ್ಯಾ, ಡಾಕ್ಟರ್ ಕರೆಕ್ಟ್ ಟೈಮ್ ಬರ್ತಾರ, ಇದು ಯಾವ್ದನ್ನು ಗೌರ್ಮೆಂಟ್ ಅಧಿಕಾರಿಗಳು ನೋಡಲ್ಲ. ಇಲ್ಲೆಲ್ಲ ಹೋಗೋರು ಯಾರು ಪಾಪ ಬಡವ್ರು ಹೋಗ್ತಾರೆ, ಅವ್ರು ಕರೆಕ್ಟ್ ಆಗಿರುವಂತ ಫೆಸಿಲಿಟಿ ಸಿಗ್ತಾ ಇಲ್ಲ. ನೀವ್ ಹೇಳ್ದಂಗೆ 200% ನಿಜ ಬ್ರೋ. ಒಂದು ಬೆಡ್ ಬೇಕು ಅಂದ್ರೆ 500 ರೂಪಾಯಿ ಲಂಚ ಕೊಡ್ಬೇಕು, ಮೆಡಿಸನ್ ಬೇಕು ಅಂತಾನೆ ದುಡ್ಡು ಕೊಡ್ಬೇಕು, ಡಾಕ್ಟರ್ ಬಂದು ಪೇಷಂಟ್ ನ ನೋಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು, ಪ್ರತಿಯೊಂದಕ್ಕೂ ಲಂಚ ಹೋಗುತ್ತೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ, ಅವರು ಪ್ರತಿಯೊಂದಕ್ಕೂ ಲಂಚ ತಗೊಂತಾರೆ. ಅವ್ರ ಸ್ಯಾಲರಿ ಇಸ್ಕೊಳೋದೇ ಬೇಡ, ಲಂಚದಲ್ಲೇ ಅವ್ರು ಬದುಕೊಂತಾರೆ. ಅವರು ಇದನ್ನ ಯಾವ್ದಾರ ಕಣ್ ಮುಂದೆ ನೋಡಿದಿರ ಬ್ರೋ? ನೋಡ್ತಾ ಇರ್ತೀರಿ ಸುಮ್ನೆ. ಆಲ್ಮೋಸ್ಟ್ ಇವಾಗ ಅವ್ರಿಗೆ ಕ್ವಶನ್ ಮಾಡಕ್ ಆಗುತ್ತಾ ಅವರು? ಮಾಡ್ಬೇಕು ಬ್ರೋ, ಅದು ಕಷ್ಟ ಗೊತ್ತು. ಹೇಳೋದು ಈಸಿ, ನಾನೇ ಹೇಳ್ಬೋದು, 100 ಹೇಳ್ಬೋದು, ಬಟ್ ನಿಮ್ಮ ಸ್ಥಿತಿನಲ್ಲಿ ನಿಂತ್ಕೊಂಡು ನೋಡಿದಾಗ ಕಷ್ಟ. ಬಟ್ ಯಾವತ್ತು ನಾವು ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವತ್ತು ಥಿಂಗ್ಸ್ ಗಳು ಚೇಂಜ್ ಆಗುತ್ತೆ ಬ್ರೋ. ನಮ್ಮನ್ನ ಹೇಳಿದ್ ಕರೆಕ್ಟ್. ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರೂ ಒಂದು ವಿಚಾರ ಚೇಂಜ್ ಆಗ್ಬೇಕು ಇಲ್ಲ ಬದಲಾಗ್ಬೇಕು ಅಂದ್ರೆ ಯಾವ್ದು, ಯಾಕೆ? ವಾಯ್ಸ್ ಮೈಂಡ್ ಸೆಟ್. ಹೌದು, ಒಂದ್ ವಿಚಾರದಲ್ಲಿ ಬೇರೆ ತರನೇ ಥಿಂಕ್ ಮಾಡ್ತಾರೆ, ಬಟ್ ಹುಡುಗಿರ ಆ ತರ ಇರಲ್ಲ. ಅದು ಚೇಂಜ್ ಆಗ್ಬೇಕು. ಓಕೆ, ಒಂದು ಎಕ್ಸಾಂಪಲ್ ಮ್ಯಾಮ್. ಈಗ ಅಂದ್ರೆ ಏನ್ ಗೊತ್ತಾ, ನಮ್ಮ ವೇ ಆಫ್ ಥಿಂಕಿಂಗ್ ಒಂಥರ ಇರುತ್ತೆ, ಹುಡುಗರ್ದೇ ಒಂಥರ ಇರುತ್ತೆ. ಲೈಕ್ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಇಲ್ಲ ಅವ್ರು ಯಾವ ತರ ಒಂದ್ ಹುಡುಗಿನ ನೋಡಿದ ತಕ್ಷಣ ಜಡ್ಜ್ ಮಾಡ್ತಾರೆ, ಅದು ಚೇಂಜ್ ಆಗ್ಬೇಕು. ಓಕೆ, ಇವಾಗ ಒಂದು ಹುಡುಗಿ ನೋಡಿದ ತಕ್ಷಣ, ಈ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದ ತಕ್ಷಣ ಇವಳು ಫುಲ್ ತುಂಬಾ ಫಾರ್ವರ್ಡ್ ಇರ್ತಾಳೆ ಅಂತ ಅನ್ಸುತ್ತೆ. ಬಟ್ ಹುಡುಗಿರ ಹತ್ರ ಇರಲ್ಲ. ಸೊ ಆತರ ಜಡ್ಜ್ ಮಾಡೋದನ್ನ ಅವ್ರು ಸ್ಟಾಪ್ ಮಾಡ್ಬೇಕು ಅಂತ ನೀವು ಹೇಳಿ. ಸೊ ವಾಟ್ ಐ ಥಿಂಕ್ ಇಸ್ ಫ್ರಮ್ ದ ಇನಿಷಿಯಲ್ ಅಂದರೆ ಇವಾಗ ಸ್ಕೂಲಲ್ಲಾಗಲಿ ಬೇರೆ ಎಲ್ಲಾದರೂ ಆಗಲಿ ಹುಡುಗಿಯರಿಗೆ ವಿಚ್ ಇಸ್ ಗುಡ್ ಟಚ್, ವಿಚ್ ಇಸ್ ಬ್ಯಾಡ್ ಟಚ್ ಅಂತ ಏನು ಹೇಳ್ಕೊಡ್ತಾರೋ ಅದನ್ನ ಮಾಡ್ದೇನೆ ವಿತ್ ದ್ಯಾಟ್ ಮೇ ಬಿ ಅದನ್ನು ಮಾಡಿ ವಿತ್ ದ್ಯಾಟ್ ಹುಡುಗರಿಗೆ ದಿಸ್ ಇಸ್ ರಾಂಗ್, ಯು ಶುಡಂಟ್ ಡೂ ದಿಸ್ ಅನ್ನೋದನ್ನ ಪ್ರಿಪೇರ್ ಮಾಡಬೇಕು. ಲೈಕ್ ಬೀಯಿಂಗ್ ವಿತ್ ಅ ಗರ್ಲ್, ದಿಸ್ ಇಸ್ ರಾಂಗ್, ಡೂ ದಿಸ್, ಡೂ ದಟ್ ಅನ್ನೋ ಮೆಂಟಾಲಿಟಿ, ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ಕೊತಾ ಬರಬೇಕು. ಆ ಮೈಂಡ್ ಸೆಟ್ನ ಹುಡುಗರಿಗೆ ಫ್ರಮ್ ದ ಸ್ಕೂಲ್ ಪ್ರಿಪೇರ್ ಮಾಡ್ಕೊತಾ ಬಂದರೆ ಫಾರ್ ಶೋರ್ ಇಂಡಿಯಾ ವಿಲ್ ಚೇಂಜ್. 200% ಒಪ್ಕೊಂತೀನಿ. ಐ ಡೋಂಟ್ ಹ್ಯಾವ್ ಎನಿ like cross question or something like that, but I have one question from my end, ma'am. Siblings idara nimge? ಇದ್ದಾರೆ, ಇಬ್ರು ಅಕ್ಕಂದಿರ. Okay, ನಿಮಗೆ? ನನ್ಗಿದೆ, ನನ್ನ ತಮ್ಮ ಇದ್ದಾರೆ. ಓಕೆ, ನಿಮ್ಮ ಸಿನಾರಿಯೋದಲ್ಲಿ ನಾನು ಕೇಳ್ತೀನಿ. ಸರ್, ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮನಿಗೆ ನಿಮ್ಮ ಮನೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ತಾನೆ? ಓಕೆ, ಒಂದು ಹುಡುಗ ಬಟ್ ಅವನ ಮೈಂಡ್ ಸೆಟ್ ಹಂಗೆ ಇರುತ್ತೆ. ಸೊ ನಾನು ಅವ್ನಿಗೆ ಹೇಳಿದ್ದೀನಿ, ಅದೆಲ್ಲ ನೋಡಿದ ತಕ್ಷಣ ಜಡ್ಜ್ ಮಾಡಬಾರ್ದು. ಕರೆಕ್ಟ್ ಮ್ಯಾಮ್. ನಾನು ಏನು ಕೇಳಕ್ ಬಂದೆ ಅಂತ ಅಂದ್ರೆ, ಒಬ್ಬ ಮನೆಯಲ್ಲಿ ಒಂದು ಹುಡುಗ ಒಂದು ಹುಡುಗಿ ಇದ್ದಾರೆ ಅಂತಂದ್ರೆ ಯಾವುದೇ ತಂದೆ ತಾಯಿನೂ ಹುಡುಗನ್ಗೆ ನೀನು ಹುಡುಗಿನ ಬೇರೆ ದೃಷ್ಟಿನಲ್ಲಿ ನೋಡು, ಇಲ್ಲ ಕೆಟ್ಟದಾಗ ನೋಡು, ಇಲ್ಲ ಅವಳ ಹತ್ರ ಮಿಸ್ಬಿಹೇವ್ ಮಾಡು, ಯಾವ ಪೇರೆಂಟ್ಸು ಹೇಳ್ಕೊಡಲ್ಲ. ಇಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಅಟ್ ದ ಸೇಮ್ ಟೈಮ್ ಯಾರ ಮನೆಯಲ್ಲಿ ಯಾವ ಹೆಣ್ಮಕ್ಳಿಗೂ ಹುಡುಗನ ಹತ್ರ ದುಡ್ಡಿದ್ರೆ ಹೋಗು, ಅವ್ನ ಹಿಂದೆ ಹೋಗು, ಅವನ ಜೊತೆ ಮೋಸ ಮಾಡು, ಇಲ್ಲ ಎಲ್ಲದನ್ನೂ ಕಬಳಿಸ್ಕೋ, ಆ ಥರ ಯಾರಿಗೂ ಹೇಳ್ಕೊಟ್ಟಿರಲ್ಲ. ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಸೊ ಸ್ವಲ್ಪ ಜನ ಏನಾಗಿರುತ್ತೆ, ಅವ್ರ ಸರ್ಕಲ್ ಆಗಿರ್ಬೋದು, ಇಲ್ಲ ಯಾರ ಜೊತೆ ಸೇರ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಇಲ್ಲ ಹೆಂಗ್ ಬೆಳೆದು ಬಂದಿರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಕ್ಸಾಕ್ಟ್ಲಿ, ರೆಸ್ಪೆಕ್ಟ್ ಅನ್ನು ಕೊಡ್ತಾರೆ, ಬಟ್ ಫ್ಯೂ, ನಾಟ್ ಆಲ್ ಮೆನ್, ಫ್ಯೂ. ನಾನು ಇದು ಒಪ್ಕೊಂತೀನಿ. ದರ್ ಆರ್ ಸಮ್ ಬಾಯ್ಸ್, ಹೌದು ನೀವು ಹೇಳಿದ್ದೆಲ್ಲದು ಈ ಥರ ಎಲ್ಲ ನಡೆದಿರುತ್ತೆ, ನಿಮಗೂ ಆಗಿರುತ್ತೆ, ನಾನು ಒಪ್ಕೊಂತೀನಿ. ಎಲ್ಲ ಹುಡುಗಿರೂ ಕರೆಕ್ಟಾಗಿ ಇರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ದಟ್ ಡಸಂಟ್ ಮೀನ್ ದೇ ಶುಡ್ ಕಮ್ ಆನ್ ಹೇರ್ ಆರ್ ವಾಟ್ ಎವರ್ ಅಲ್ವಾ. ಸಿ ವಾಟ್ ಎವರ್ ಗರ್ಲ್ ಡಸ್ ಆರ್ ಬಾಯ್ ಡಸ್, ಮೇಜರ್ ಆಗ್ತಿರೋದೇನು ಲೈಕ್ ಇಂಡಿಯಾ ರೇಪ್ ಅಟೆಂಪ್ಟ್ಸು ಆರ್ ವಾಟ್ ಎವರ್. ಅದೇ ಉಲ್ಟಾ ಆಗಿರೋ ಕೇಸ್ಗಳು ನೋಡಿದ್ದೀರಾ? ನೋಡಿದೀನಿ. ಹುಡುಗಿರ್ ಓಕೆ, ಕೌಂಟ್ ನಂಬರ್ ಆಫ್ ಕೌಂಟ್. ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮ್ಯಾಮ್. ಒಂದು ಸಿಂಪಲ್ ಕಾನ್ಸೆಪ್ಟ್ ಮ್ಯಾಮ್. ಇವಾಗ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಇಫ್ ಐ ಕಮ್ ಅಂಡ್ ಇಫ್ ಐ ಟಚ್ ಯು, ಯು ವಿಲ್ ರೇಸ್ ಯುವರ್ ವಾಯ್ಸ್ ಮ್ಯಾಮ್. ಹೌದು, ಪಕ್ಕ ಮ್ಯಾಮ್? ಹೌದು. ಅದೇ ಹುಡುಗಿ ಬಂದು ಹುಡುಗನ ಟಚ್ ಮಾಡಿದ್ರೆ ಡು ಯು ಥಿಂಕ್ ಹುಡುಗ ವಿಲ್ ರೈಸ್ ಹಿಸ್ ವಾಯ್ಸ್? ದಟ್ ಇಸ್ ಹೌ ದ ಸೊಸೈಟಿ ಇಸ್. ವೆನ್ ದ ನೀವು ಮಾಡಬೇಕು ಇವಾಗ ಪಕ್ಕದಲ್ಲಿರೋ ಹುಡುಗಿಗೆ ಹೇಳ್ತಾರೆ ಗಂಡಸ ಅವನು ಅಂತ. ಈಕ್ವಾಲಿಟಿ ಬೇಕು ಅಂತಂದ್ರೆ ಮಾಡ್ಲೇಬೇಕು. ಸಿ ದಟ್ಸ್ ವಾಟ್ ಈಕ್ವಾಲಿಟಿ ಅಂತ ಹೊಡೆದಾಡ್ತಾ ಇರೋದು ಬಾಯ್ಸ್ ಅಲ್ಲ, ಗರ್ಲ್ಸ್. ನಮ್ಗಿದೆ ನಮ್ಗೆ ಯಾರು ನಿಮಗೆ ನೀವು ಅನ್ಕೊಂಡಿದ್ದೀರಾ ಏನಕ್ಕೆ ಹೊಡೆದಾಡ್ತಿಲ್ಲ ಅಂದ್ರೆ ಬಾಯ್ಸ್ ಆರ್ ಆಲ್ವೇಸ್ ಅಪ್ಪರ್ ಟು ಗರ್ಲ್ಸ್. ಅದಕ್ಕೆ ನಾವು ಅಪ್ಪರ್ ಅಂತ ಅಲ್ಲ ಮ್ಯಾಮ್, ಕೆಲವೊಂದಿನ ಬಿಟ್ಕೊಟ್ಬಿಡ್ತೀವಿ, ನಾವು ಸೋತ್ ಗೆಲ್ತೀವಿ ಮ್ಯಾಮ್. ಅಲ್ಲ, few does that. I agree. Like men are really good, few are really good, we appreciate them, but major ಏನಾಗ್ತಿದ್ಯೋ we are just pointing it out ಅಷ್ಟೇ. ಬಟ್ ನನ್ನ ಕನ್ಸರ್ನ್ ಏನು ಅಂತಂದ್ರೆ ಬರೀ ಹುಡುಗಿರಿಗೆ ಅಲ್ಲ, ಹುಡುಗರು ಆಗುತ್ತೆ, ಬಟ್ ಹುಡುಗರು ವಾಯ್ಸ್ ರೈಸ್ ಮಾಡಲ್ಲ. ರೈಸ್ ಮಾಡಿದ್ರೆ ಆಮೇಲೆ ಅದಕ್ಕೆ ಮರ್ಯಾದೆ ಇರಲ್ಲ. ಏನಕ್ಕೆ ಇರಲ್ಲ? ನೀವು ಅದನ್ನ ತಗೋಬೇಕು ಮರ್ಯಾದೆ. ಈಕ್ವಾಲಿಟಿ ಅಂದ್ರೆ ಹುಡುಗ ಹುಡುಗಿಗೂ ಈಕ್ವಾಲಿಟಿ ಬೇಕು ಅಂತ ಅಂತೀರಾ. ಈಗ ಹುಡುಗಿರ್ ಅಂತಾರೆ ಈಕ್ವಲ್ ಹುಡುಗನ್ ತರ ನಾವು ಓಡಾಡ್ತೀವಿ ಅಂತ,
ಇವಾಗ ಹುಡುಗರು ನಾವು ಹುಡುಗಿರು ಯಾವ ತರ ಈಕ್ವಾಲಿಟಿ ಬೇಕು ಅಂತ ಹುಡುಗರು ಹಂಗೆ ವಾಯ್ಸ್ ಒಂದೇ ಸಿಂಪಲ್ ಕ್ವಶನ್ ಮ್ಯಾಮ್. ಈಗ ನಿಮ್ ತಮ್ಮ ಬಂದ್ಬಿಟ್ಟು ವೆರಿ ಸಿಂಪಲ್ ಕಾನ್ಸೆಪ್ಟ್, ಅಕ್ಕ ಯಾವ್ದೋ ಹುಡುಗಿನ ನಾವು ಮುಟ್ಟಿದ್ಲು ಅಂತ ಅಂದ್ರೆ ನೀವ್ ಏನ್ ಹೇಳ್ತೀರಾ ಮ್ಯಾಮ್? ಅದ್ರಲ್ಲಿ ಏನಿದೆ ಅಂತೀವಿ. ಆನ್ಸರ್ ಸಿಕ್ತಾ ಮ್ಯಾಮ್? ನೀವಿಬ್ಬರನ್ನ ಮಾತಾಡಿಸಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಕೆಲವೊಂದರಲ್ಲಿ ನಿಜವೂ ಚೇಂಜ್ ಮಾಡಬೇಕು. ಈ ವಿಡಿಯೋ ಮುಖಾಂತರ ನಾನು ಏನು ಕೇಳ್ತೀನಿ ಅಂತ ಅಂದರೆ, ಸ್ವಲ್ಪ ಜನ ಹುಡುಗರು ಚೇಂಜ್ ಆಗಲ್ಲ, ಬಟ್ ಬೇರೆ ಹುಡುಗರು ಯಾರು ಅದನ್ನು ನೋಟಿಸ್ ಮಾಡ್ತಾರೆ, ಹೆಣ್ಮಕ್ಳೇ ವಾಯ್ಸ್ ರೈಸ್ ಮಾಡಬೇಕು ಅಂತ ಕಾಯಬೇಡಿ. ಅದೇ ಸ್ಥಾನದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಅಮ್ಮನೋ ಅಪ್ಪನೋ ಇದ್ದರೆ ಹೇಗೆ ರಿಯಾಕ್ಟ್ ಮಾಡ್ತೀರೋ ರಿಯಾಕ್ಟ್ ಮಾಡಿ. ನೀವು ಆ ಥರ ರಿಯಾಕ್ಟ್ ಮಾಡೋದ್ರಿಂದ ಫ್ಯೂಚರಲ್ಲಿ ಬೇರೆಯವ್ರು ಕೂಡ ಆ ಥರ ಮಿಸ್ಬಿಹೇವ್ ಮಾಡಲ್ಲ. ಕರೆಕ್ಟ್? ನೈಸ್ ಪಾಯಿಂಟ್ ಮ್ಯಾಮ್. ನಿಮ್ಮಿಬ್ಬರನ್ನ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು. ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವಿಚಾರ ಚೇಂಜ್ ಆಗಬೇಕು, ಬದಲಾಗಬೇಕು ಅಂದರೆ ಯಾವುದು, ಯಾಕೆ? ನಮಗೆ ಫಸ್ಟು ಮುಖ್ಯವಾಗಿ ರಸ್ತೆ ನಡಿಬೇಕು. ನಮ್ಮ ಕಡೆ ರಸ್ತೆ ಸರಿ ಇಲ್ಲ, ಫುಲ್ಲು ಟ್ರಾಫಿಕ್ ಎಲ್ಲ ಜಾಮ್ ಆಗ್ತಾ ಇರ್ತದೆ, ಯಾವಾಗೂ ಬೀಳೋದು ಏಳೋದು ಆಕ್ಸಿಡೆಂಟ್ಗಳು ಈ ಥರ ಎಲ್ಲ ಆಗ್ತಾ ಇದೆ. ಫಸ್ಟು ರೋಡು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಮ್ಯಾಮ್ ನನ್ನ ಒಂದೇ ಒಂದು ಪ್ರಶ್ನೆ ಇದೆ ಮ್ಯಾಮ್. ನೀವು ಯಾವತ್ತಾದರೂ ನಿಮ್ಮ MLA ಅಥವಾ ನಿಮ್ಮ ಕಾರ್ಪೊರೇಟ್ರೋ ಇಲ್ಲ ನಿಮ್ಮ MP ಹತ್ರ ಹೋಗಿ ನಮ್ಮ ಏರಿಯಾದಲ್ಲಿ ರೋಡ್ ಕರೆಕ್ಟಾಗಿ ಆಗಿಲ್ಲ, ನಾನು ನಿಮ್ಗೆ ವೋಟ್ ಹಾಕಿದ್ದೀನಿ, ರೋಡ್ ಮಾಡ್ಕೊಡೋ ಅದು ನಿಮ್ಮ ಹಕ್ಕು, ನೀವು ಯಾಕೆ ಮಾಡ್ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡಿದ್ದೀರಾ? ಮಾಡಿಲ್ಲ ಸರ್, ಮಾಡಿಲ್ಲ. ನಮ್ಮನ್ನ ಅಲ್ಲಿವರೆಗೂ ಹೋಗೋವರೆಗೂ ನಮ್ಮನ್ನು ಬಿಟ್ಕೊಳ್ಳೋದೇ ಇಲ್ವಲ್ಲ. ಈಗ ಹೇಳಿ ಅವ್ರು ಒಂದು ಸಭೆ ನಡೆಸಿ ಈ ಥರ ಹೆಣ್ಮಕ್ಳು ಬಂದು ಮುಂದೆ ಮಾತಾಡಿ ಅಂದ್ರೆ ನಾವು ಮಾತಾಡ್ಬೋದು. ನಾವು ಒಳಗಡೆ ಇರ್ತೀವಿ, ಅವ್ರು ಬರ್ತಾರೆ, ಅವ್ರ ಪಾಡಿಗೆ ಮುಗಿಸ್ಕೋತಾರೆ, ಹೋಯ್ತಾ ಇರ್ತಾರೆ. ಅಲ್ಲಿ ದುಡ್ಡು ಹಂಚ್ಕೊಂಡು ಅವ್ರವ್ರದ್ದು ಡ್ಯೂಟಿ ಮಾಡ್ಕೋತಾರೆ. ಅಷ್ಟು ಬಿಟ್ರೆ ನಮ್ಮನ್ನು ಕರೆದಿ ಮಾತಾಡ್ಸೋ ಅಷ್ಟು ಪೇಷನ್ಸ್ ಅಲ್ಲಿ ಯಾರಿಗೂ ಇಲ್ಲ, ನಾವು ಕರೆದೂ ಇಲ್ಲ. ಓಕೆ ಮ್ಯಾಮ್, ಆದರೆ ವೋಟ್ ಕೇಳಬೇಕಾದ್ರೆ ನನಗೆ 200% ಗೊತ್ತು, ಪ್ರತಿಯೊಬ್ಬ ಕಾರ್ಪೊರೇಟರ್ ಆಗಿರ್ಬೋದು MLA ಆಗಿರ್ಬೋದು ನಿಮ್ಮ ಮನೆ ಬಾಗ್ಲಿಗೆ ಬಂದು ಪಾಂಪ್ಲೆಟ್ನ ಕೊಟ್ಟು ವೋಟ್ ಹಾಕಿ ಅಂತ ಕೇಳಿದ್ದಾರೆ. ಅವಾಗ ನೀವು ಹೇಳ್ಬೇಕಲ್ಲ ಮ್ಯಾಮ್? ನೆಕ್ಸ್ಟ್ ಹೇಳ್ತೀವಿ ಸರ್. ಇಷ್ಟು ಮೆಚೂರ್ಡ್ ಅವಾಗ ಇರ್ಲಿಲ್ಲ, ಈಗ ನೋಡ್ತಾ ಇದೀವಲ್ಲ ಪ್ರಪಂಚ ಹೆಂಗ್ ನಡೀತೈತೆ ಅಂತ ಇವಾಗ ಹೇಳ್ತೀವಿ. ಪಕ್ಕ ಹೇಳ್ತೀರಾ? ಪಕ್ಕ ಹೇಳ್ತೀನಿ. ಓಕೆ ಮ್ಯಾಮ್, ನನ್ನ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ ಮ್ಯಾಮ್. ಹಾನೆಸ್ಟ್ ಆಗಿ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಿಮ್ಮ ಹತ್ರ ವೋಟ್ ಕೇಳ್ಕೊಂಡು ಯಾರಾದ್ರೂ ರಾಜಕಾರಣಿಗಳು ಬಂದಾಗ ನೀವು ದುಡ್ಡು ತಗೊಂಡು ವೋಟ್ ಹಾಕ್ತೀರಾ, ಇಲ್ಲಾಂದ್ರೆ ತಗೊಳಲ್ವಾ ಮ್ಯಾಮ್? ಸರ್, ಅದು ನಮ್ಗೆ 18 ಆದ್ಮೇಲೆ ತಗೊಂಡಿರೋದು ನಿಜ, ಸುಳ್ಳೇನು ಹೇಳ್ತಲ್ಲ, ತಗೊಂಡಿರ್ತೀವಿ. ಬಟ್ ಇವಾಗ ಬುದ್ಧಿ ಬಂದೈತೆ ಅಂತ ಹೇಳಿದ್ಮೇಲೆ ಇನ್ಮೇಲೆ ತಗೊಳಲ್ಲ. ನಮ್ಗೆ ಅದ್ರ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ನಾವು ದುಡಿತಾ ಇದೀವಿ. ಓಕೆ, ನಮಗ್ ಬೇಡ. ಥ್ಯಾಂಕ್ ಯು ಮ್ಯಾಮ್. ಇಷ್ಟು ಹೇಳಿದ್ರಲ್ಲ ಮ್ಯಾಮ್, ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಎಲ್ಲರೂ ತಪ್ಪು ಮಾಡಿರ್ತಾರೆ, ಬಟ್ ಇಲ್ಲಿವರೆಗೂ ಒಂದು ಲೆಕ್ಕ ಬಿಟ್ಬಿಡಿ ಮ್ಯಾಮ್. ಇನ್ನು ಮುಂದೆ ದಯವಿಟ್ಟು ದುಡ್ಡು ತಗೋಬೇಡಿ, ವೋಟ್ ಹಾಕಿ, ಕರೆಕ್ಟ್ ಆಗಿರೋ ಪರ್ಸನ್ ವೋಟ್ ಹಾಕಿ ಕೆಲಸ ಮಾಡುವಂತ ಕೇಳಿ. ಪ್ರಾಮಾಣಿಕವಾಗಿ ಮಾಡ್ತೀವಿ. ಇನ್ ಮುಂದೆ ಬೇರೆಯವ್ರದ್ದೇನೋ ಗೊತ್ತಿಲ್ಲ, ನಾವು ಆಗುತ್ತೆ ಮ್ಯಾಮ್. ನಾವು ಒಬ್ರು ಚೇಂಜ್ ಆದ್ರೆ ಡೆಫಿನೆಟ್ ಆಗಿ ಚೇಂಜ್ ಆಗ್ತಾನೆ ಇರ್ತಾರೆ. ಮನೆಯವ್ರು ಚೇಂಜ್ ಆಗ್ತಾರೆ, ಮನೆಯವ್ರು ಚೇಂಜ್ ಆಗ್ತಾರೆ, ಅಕ್ಕಪಕ್ಕದ ಮನೆಯವ್ರು ಚೇಂಜ್ ಆಗ್ತಾರೆ, ಊರು ಚೇಂಜ್ ಆಗುತ್ತೆ. ಒಂದಲ್ಲ ಒಂದಿನ ನಮ್ಮ ಕರ್ನಾಟಕನ ಚೇಂಜ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆಗ್ಲಿ, ನಮಗೂ ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಮಾತಾಡಿ ಖುಷಿ ಆಯ್ತು. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಡೆಫಿನೆಟ್ ಆಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಬದಲಾಗಬೇಕಾಗಿರುವಂಥ ವಿಚಾರಗಳು ತುಂಬಾ ಇದೆ. ನಿಮ್ಮ ಪ್ರಕಾರ ಯಾವೊಂದು ವಿಷಯ ಬದಲಾಗಬೇಕು ಅನ್ನೋದನ್ನ ಹಾನೆಸ್ಟಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ನ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೋತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.